ಬದ್ಧ ಶತ್ರುಗಳ ನಡುವಿನ ಯುದ್ಧವನ್ನ ಇಡೀ ವಿಶ್ವವನ್ನೇ ನೋಡ್ತಿತ್ತು. ದೇಶವನ್ನೇ ಕಾಪಾಡಿ ಮುಗಿಲೆತ್ತರಕ್ಕೆ ಭಾರತದ ಬಾವುಟವನ್ನ ನೆಟ್ಟಿದ್ದ ವೀರ ಯೋಧ. ಆ ಯುದ್ಧದಲ್ಲಿ ಈ ಯೋಧನಿಗೆ 26 ಬಾರಿ ಜೀವಕ್ಕೆ ಕುತ್ತು ಬಂದಿತ್ತು. ಆದರೂ ಪಾಕಿಸ್ತಾನದ ಸೈನಿಕರನ್ನ ಸೆದೆಬಡಿದು ವಿಜಯ ಪತಾಕೆ ಹಾರಿಸಿದ್ರು. ಯಾರದು? ಈ ಸ್ಟೋರಿ ನೋಡಿ. ಹೀಗೆ ದೇಶಕ್ಕಾಗಿ ನಾನು ಪ್ರಾಣ ನೀಡಲು ಸದಾ ಸಿದ್ಧ ಅಂತ ಹೇಳ್ತಾ ಇರೋ ಈ ವೀರ ಯೋಧನ ಹೆಸರು ಮಹಾಲಿಂಗಯ್ಯ ಹಿರೇಮಠ. ಮೂಲತಃ ಕೊಪ್ಪಳದವರಾದ ಮಹಾಲಿಂಗಯ್ಯ ಹಿರೇಮಠರ ಕಥೆ ಬಲು ರೋಚಕ. ಛತ್ತೀಸ್ಗಢದ ನಾಸಿಕ್ ಸೆಂಟರ್ನ ಆರ್ಮಿಯಲ್ಲಿ 1979ರಲ್ಲಿ ಸೇರಿ ಏರ್ ಡಿಫೆನ್ಸ್ನಲ್ಲಿ ಯೋಧನಾಗಿ ಮಹಾಲಿಂಗಯ್ಯ ಹಿರೇಮಠ ಬರೋಬ್ಬರಿ 40 ವರ್ಷಗಳ ಕಾಲ ದೇಶಕ್ಕಾಗಿ ಸೇವೆ ಸಲ್ಲಿಸಿದ್ದಾರೆ. 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ತಕ್ಷಣ ಭಾಗವಹಿಸಲು ಮೆಸೇಜ್ ಬರುತ್ತೆ. ಇದರಿಂದ ಆತಂಕಗೊಳ್ಳದೆ ಇದು ನನ್ನ ಭಾಗ್ಯ ಎಂದುಕೊಂಡ ಮಹಾಲಿಂಗಯ್ಯ ವೈರಿಗಳನ್ನ ಸದೆಬಡಿಯೋಕೆ ಸರ್ವಸನ್ನದ್ಧವಾಗ್ತಾರೆ. ಇದಕ್ಕೆ ಕುಟುಂಬ ಕೂಡ ಸಾಥ್ ನೀಡಿ ಯೋಧನಿಗೆ ಆತ್ಮಸ್ಥೈರ್ಯ ತುಂಬುತ್ತಾರೆ. 3 ತಿಂಗಳುಗಳ ಕಾಲ ನಡೆಯುವ ಈ ಯುದ್ಧದಲ್ಲಿ ಮಹಾಲಿಂಗಯ್ಯ ಬರೋಬ್ಬರಿ 26 ಬಾರಿ ಬಾಂಬ್ ದಾಳಿಗೆ ಸಿಕ್ಕು ಬದುಕುಳಿದಿದ್ದಾರೆ. ಕಾರ್ಗಿಲ್ ಹೋದ್ಮೇಲೆ ಅವ್ರಿಗೆ ಪ್ಲೇಸ್ ಇರ್ತಾನೆ ಹೋಗ್ಬಿಟ್ರು. ನಮ್ಮಿರೋದಲ್ಲಿ ಅಂದಾಜು 300 ಮಿಲಿಟರಿದಲ್ಲಿ ಅಂದ್ರೆ ನಮ್ಮೆಲ್ಲ ಕ್ಯಾಂಪ್ ಇರ್ತದೆ. ಕ್ಯಾಂಪ್ ಬ್ಯಾಂಕ್ 12 ಬ್ಯಾಂಕ್ ಕ್ಯಾಂಪ್ ಇದ್ದು ಬಾಂಬ್ ಇದು ಮಾಡಲಿಕ್ಕೆ ಇದ್ದು ನಾವೆಲ್ಲ ನೋಡ್ಕೊಂಡು ಬಂದ್ಮೇಲೆ ಅವತ್ತು ನಾವು ಅದೇ ಕಾರ್ಗಿಲ್ ಸಿಟಿ ಹತ್ರನ ಫಾರ್ಮ್ ನಾವು ಇದ್ಮೇಲೆ ಯುದ್ಧ ಬಂದಾಗಪ್ಪ ಒಂದು ಟೈಮ್ನಲ್ಲಿ ನಾವು ಎಲ್ಲರೂ ಸೇವ್ ಆದಾಗಪ್ಪ ಅಂತ ಬಂದ ನಮ್ಮ ಏರಿಯಾಗೆ ಬಂದಪ್ಪ ಅಂದ್ರೆ ಆ ರೀತಿ ದೊಡ್ಡ ಬಾಂಬ್ ಆಗ್ಬಿತ್ತಪ್ಪ ಅಂದ್ರೆ ಎಲ್ಲ ಕಂಪ್ಲೀಟ್ ಎಲ್ಲ ಅಲ್ಲಿ ಇದಾಗ್ಬಿಡ್ತು. ದೊಡ್ಡ ಬಾಂಬ್ ಆಗಿದ್ಮೇಲೆ ನಾವೆಲ್ಲ ಅವತ್ತಿನ ದಿವಸನೇ ಉಳ್ಕೊಂಡ್ಬಿಟ್ಟು ನಾವು ಎಷ್ಟು ಆ ರೀತಿ ಹಾಕಂದ್ರೆ ಸಣ್ಣ ಮುಟ್ಟ ಆಯ್ತು ಉಳ್ಕೊಂಡು. ಕಾರ್ಗಿಲ್ ಯುದ್ಧದಲ್ಲಿ ವೈರಿಗಳ ಬಾಂಬ್ಗಳಿಗೆ ಉತ್ತರ ಕೊಡೋ ಏರ್ ಡಿಫೆನ್ಸ್ ನಲ್ಲಿ ಸೇವೆ ಸಲ್ಲಿಸುವ ವೇಳೆ ಪಾಕಿಗಳಿಗೆ ತಕ್ಕ ಉತ್ತರ ನೀಡಿದ್ರು ಮಹಾಲಿಂಗಯ್ಯ. ತಮ್ಮ ತಂಡದಲ್ಲಿದ್ದ ಬರೋಬ್ಬರಿ 1000 ಜನ ಸೈನಿಕರೊಂದಿಗೆ ಯುದ್ಧದ ಕಣದಲ್ಲಿ ತಮ್ಮ ಪರಾಕ್ರಮ ಮೆರೆದಿದ್ರು. ತಮ್ಮ ತಂಡದಲ್ಲಿದ್ದ ಬರೋಬ್ಬರಿ 1000 ಜನ ಸೈನಿಕರೊಂದಿಗೆ ಯುದ್ಧ ಭೂಮಿಯಲ್ಲಿ ತಮ್ಮ ಪರಾಕ್ರಮ ಮೆರೆದಿದ್ರು ಈ ಧೀರ ಯೋಧ. ಇದೀಗ ಮಹಾಲಿಂಗಯ್ಯ ಸೇನೆಯಿಂದ ಸ್ವಯಂ ನಿವೃತ್ತಿ ಹೊಂದಿ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ 10 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಈಗಲೂ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಯುದ್ಧಕ್ಕೆ ಸಿದ್ಧವಾದ್ರೆ ನಮ್ಮ ಇಡೀ ಕುಟುಂಬ ಮತ್ತೆ ಯುದ್ಧದ ಕಣಕ್ಕೆ ಇಳಿಯುತ್ತೀವಿ ಅಂತಾರೆ. ಆಯ್ತು, ಈಗ ಬಂದಿದ್ದೆ ಇದೆ ದೇಶ ಸೇವೆಗಾಗಿ. ಆಯ್ತು ಜೀವನ ಅದಕ್ಕೆ ಹೋದ್ರೂ ಪರವಾಗಿಲ್ಲ, ನೀವು ಹೋಗ್ರಿ, ನಾವು ಧೈರ್ಯ ಇರ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ. ಆದ್ರೂ ಬಂದಿದ್ದಕ್ಕಂದ್ರೆ ಇವಾಗಾದ್ರೂ ಮತ್ತು ಅಲ್ಲಿ ಹೋಗಿ ಬಂದು ಜೀವಂತವಾಗಿ ಬಂದರು. 26 ಸರಿ ಉಳ್ಕೊಂಡ್ಬಂದ್ರು. ಅವ್ರು ಇವಾಗಾದ್ರೂ ಹೇಳ್ತಾ ಇರ್ತಾರಲ್ಲ ಕೆಲವೊಂದು ಅನುಭವಗಳನ್ನು ಹೇಳ್ಕೊಂಡಾಗ ನಮಗೆ ಒಂಥರ ಭಯ